ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಅಜಿತ್ ದೋವಲ್, ಜೇಮ್ಸ್ ಬಾಂಡ್ ಅಂತ ಇವರನ್ನು ಸುಮ್ಮನೆ ಕರೆದಿಲ್ಲ. ಇವತ್ತು ಭಾರತ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ಪ್ರಪಂಚದ ಎಲ್ಲ ದೇಶಗಳಿಗೂ ಭಾರತ ಬೇಕೇ ಬೇಕು. ಭಾರತದ ಮುಂದೆ ಮಂಡಿಯೂರಲೇಬೇಕು. ಅಷ್ಟರ ಮಟ್ಟಿಗೆ ಮೋದಿಜಿ ಭಾರತವನ್ನು ಬಲಿಷ್ಠ ಮಾಡಿದ್ದಾರೆ. ಅಮೇರಿಕ ಇವತ್ತು ಒಂಟಿಯಾಗೋಗಿದೆ. ಯಾರೂ ಟ್ರಂಪ್ ಪರವಾಗಿ ಬೆಂಬಲ ಕೊಡ್ತಾ ಇಲ್ಲ. ಇದೆಲ್ಲದರ ನಡುವೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಅಮೇರಿಕಾದ ಪ್ರತಿನಿಧಿ ಸರ್ಗಿಯೋ ಗೋರ್ ನಡುವೆ ರಾತ್ರೋರಾತ್ರಿ ಒಂದು ರಹಸ್ಯ ಸಭೆ ನಡೆದಿದೆ. ದಿಢೀರನೆ ಈ ಸಭೆ ಯಾಕಾಗಿ ನಡೀತು? ಅಜಿತ್ ದೋವಲ್ ಮತ್ಯಾವ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಅಮೇರಿಕ ಏನು ಬೇಡ್ಕೊಳ್ತಾ ಇದೆ ಭಾರತದೊಂದಿಗೆ? ಇದೆಲ್ಲದ್ರ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರ, ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ರಾತ್ರೋರಾತ್ರಿ ಒಂದು ಪ್ರಮುಖ ಸಭೆ ನಡೆಯುತ್ತೆ. ಇಬ್ಬರು ಪ್ರಭಾವಿ ವ್ಯಕ್ತಿಗಳು ಆ ಸಭೆಯಲ್ಲಿ ಮುಖಾಮುಖಿಯಾಗಿದ್ರು. ಈ ಸಭೆಯ ವಿಶೇಷತೆ ಏನಂದ್ರೆ, ಇಲ್ಲಿ ಯಾವುದೇ ಪತ್ರಿಕಾಗೋಷ್ಠಿ ಇರಲಿಲ್ಲ, ಫೋಟೋಶೂಟ್ ಇರಲಿಲ್ಲ, ಅಥವಾ ಜಂಟಿ ಹೇಳಿಕೆಗಳು ಕೂಡ ಇರಲಿಲ್ಲ. ತುಂಬ ರಹಸ್ಯವಾಗಿ ನಡೆದಂತಹ ಸಭೆ ಇದು. ಅಮೇರಿಕಾದ ರಾಯಭಾರಿ ಸರ್ಗಿಯೋ ಗೋರ್ ಅವರು ಟ್ವಿಟರ್ನಲ್ಲಿ ಹಂಚಿಕೊಂಡಂತಹ ಒಂದು ಸಣ್ಣ ಮೆಸೇಜ್ ಏನಿದೆ, ಅದರಿಂದ ಈ ಸಭೆಯ ವಿಷಯ ಏನಿದೆ ಅದು ಹೊರಗೆ ಬರುತ್ತೆ. ಅಜಿತ್ ದೋವಲ್ ಅವರೊಂದಿಗೆ ಅತ್ಯಂತ ಫಲಪ್ರದ ಸಭೆ ನಡೆಸಲಾಗಿದೆ. ಅದರಲ್ಲಿ ನಿರ್ಣಾಯಕ ಭದ್ರತೆ ಮತ್ತು ಭೌಗೋಳಿಕ ರಾಜಕೀಯ ಸಮಸ್ಯೆಗಳ ಬಗ್ಗೆ, ಅಂದರೆ ಕ್ರಿಟಿಕಲ್ ಸೆಕ್ಯುರಿಟಿ ಹಾಗೂ ಜಿಯೋಪೊಲಿಟಿಕಲ್ ಇಶ್ಯೂಸ್ ಬಗ್ಗೆ ಚರ್ಚೆ ನಡೆಸಲಾಗಿದೆ ಅಂತ ಹೇಳ್ಕೊಳ್ತಾರೆ. ಅಮೇರಿಕಾದಂತಹ ದೇಶ ಭಾರತದೊಂದಿಗೆ ನಿರ್ಣಾಯಕ ಭದ್ರತೆಯ ಬಗ್ಗೆ ಚರ್ಚಿಸುತ್ತೆ ಅಂದರೆ ಅಲ್ಲಿ ಯಾವುದೋ ಗಂಭೀರ ವಿಷಯ ಇದೆ ಅನ್ನೋದು ಪಕ್ಕಾ ಅನಿಸ್ತಾ ಇದೆ. ಪ್ರಸ್ತುತ ಜಾಗತಿಕ ಪರಿಸ್ಥಿತಿಯನ್ನು ನೋಡಿದ್ರೆ ವೀಕ್ಷಕರ, ಒಂದು ಕಡೆ ಇರಾನ್ ಯುದ್ಧ, ಇನ್ನೊಂದು ಕಡೆ ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟು, ಮತ್ತೊಂದು ಕಡೆ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿನ ಏರ್ಪೇರುಗಳು. ಇವೇ ವಿಷಯಗಳು ಈ ಸಭೆಯ ಮುಖ್ಯ ಉದ್ದೇಶಗಳಾಗಿದ್ವು ಅಂತ ಈಗ ಹೇಳಲಾಗ್ತಾ ಇದೆ. ಇರಾನ್ ಯುದ್ಧ ಈಗ ಅಂತಿಮ ಹಂತದಲ್ಲಿದ್ದು ಇರಾನ್ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡ್ತಿದೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ಇದೇ ಟೈಮಲ್ಲಿ ಪಾಕಿಸ್ತಾನ ಕಾಬೂಲ್ ಮೇಲೆ ಬಾಂಬ್ ದಾಳಿ ನಡೆಸ್ತಾ ಇರೋದು ಭಾರತಕ್ಕೆ ಆತಂಕದ ವಿಷಯವೂ ಕೂಡ ಹೌದು. ಮತ್ತೊಂದು ಆಘಾತಕಾರಿ ವಿಷಯ ಏನಂದರೆ, ಚೀನಾ ತನ್ನ J-10 ಮತ್ತು J-17 ಯುದ್ಧ ವಿಮಾನಗಳನ್ನು ಆಪರೇಷನ್ ಸಿಂಧೂರ್ನಲ್ಲಿ ಬಳಸಿರೋದಾಗಿ ಮತ್ತು ಭಾರತದ ಭೂಪ್ರದೇಶದ ಮ್ಯಾಪಿಂಗ್ ಮಾಡಿರೋದಾಗಿ ಫಸ್ಟ್ ಟೈಮ್ ಒಪ್ಕೊಂಡಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಡೊನಾಲ್ಡ್ ಟ್ರಂಪ್ ಅವರ ಆಪ್ತ ಸರ್ಗಿಯೋ ಗೋರ್ ಅವರೊಂದಿಗೆ ದೋವೆಲ್ ರಹಸ್ಯ ಸಭೆಯನ್ನು ನಡೆಸ್ತಾರೆ. ಇದರಲ್ಲಿ ಕೆಲವೊಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ವೀಕ್ಷಕರೇ, ಅಜಿತ್ ದೋವಲ್ ಕೇವಲ ಭಾರತದ NSAಯ ಶಿಲ್ಪಿ ಅಷ್ಟೇ ಅಲ್ಲ. ಇವತ್ತು ಭಾರತ ಒಂದು ಪರಮಾಣು ದೇಶದ ಒಳಗೆ ನುಗ್ಗಿ ಹೊಡಿತಾರೆ ಅಂದರೆ ಅದಕ್ಕೂ ಕಾರಣ ಇದೇ ಅಜಿತ್ ದೋವಲ್. ಕಳೆದ 10 ವರ್ಷಗಳಿಂದ ಮೊಸಾದ್ ಜೊತೆಗೂಡಿ ಶತ್ರುಗಳ ದಾಳಿಗಿಂತ ಮೊದಲೇ ಅವ್ರ ಮೇಲೆ ದಾಳಿ ಮಾಡುವ ತಂತ್ರವನ್ನು ಇವತ್ತು ಅಜಿತ್ ದೋವಲ್ ಅವರು ರೂಪಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಸಂಕಟ ಮೋಚನ ಹನುಮಂತನಂತೆ ಕಾರ್ಯನಿರ್ವಹಿಸುವಂತಹ ದೋವಲ್ ಅವರು ಬಾಲಾಕೋಟ್ ಅಥವಾ ಗಲ್ವಾನ್ ಬಿಕ್ಕಟ್ಟಿನ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ಈ ಸಭೆಯಲ್ಲಿ ಅವರ ಎದುರಿಗಿದ್ದಂತಹ ಸರ್ಗಿಯೋ ಗೋರ್, ಈತ ಟ್ರಂಪ್ ಅವರ ಅತ್ಯಂತ ನಿಷ್ಠಾವಂತ ವ್ಯಕ್ತಿ. ವೈಟ್ ಹೌಸ್ನೊಂದಿಗೆ ನೇರ ಸಂಪರ್ಕ ಕೂಡ ಹೊಂದಿದ್ದಾರೆ. ಈ ಹಿಂದೆ ಭಾರತದ ಮೇಲೆ ಅಮೇರಿಕ ಹೇರಿದಂತಹ ಸುಂಕವನ್ನು 50ರಿಂದ 18ಕ್ಕೆ ಇಳಿಸುವಲ್ಲಿ ಇವ್ರ ಪಾತ್ರ ತುಂಬ ದೊಡ್ಡದಾಗಿತ್ತು. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾವನ್ನು ಎದುರಿಸೋದಕ್ಕೆ ಭಾರತದ ಅಗತ್ಯ ಇದೆ ಅಂತ ಟ್ರಂಪ್ ಅವರಿಗೆ ಮನವರಿಕೆ ಮಾಡಿಕೊಟ್ಟವರು ಕೂಡ ಇವರೇ ವೀಕ್ಷಕರೇ. ಈಗ ರಷ್ಯಾದ ತೈಲ ಖರೀದಿಯನ್ನು ಹಂತ ಹಂತವಾಗಿ ಕಡಿಮೆ ಮಾಡೋದಕ್ಕೆ ಮತ್ತು ಅಮೇರಿಕಾದಿಂದ ಸುಮಾರು $500 ಬಿಲಿಯನ್ ಮೌಲ್ಯದ ಸರಕುಗಳನ್ನು ಖರೀದಿಸೋದಕ್ಕೆ ಭಾರತ ಒಪ್ಕೊಂಡಿದೆ. ಇದು ಕೇವಲ ವ್ಯಾಪಾರವಲ್ಲ, ಬದಲಿಗೆ ಡಾಲರ್ ಮತ್ತು ತೈಲ ಬ್ಯಾರೆಲ್ಗಳ ಮೂಲಕ ಬರೆಯಲಾದ ಭೌಗೋಳಿಕ ರಾಜಕೀಯ ಮರುಜೋಡಣೆ ಆಗಿದೆ. ಕಳೆದ 3-4 ವರ್ಷಗಳಿಂದ ರಷ್ಯಾದ ಅಗ್ಗದ ತೈಲ ಭಾರತದ ಬೆನ್ನೆಲುಬಾಗಿತ್ತು. ಆದರೆ ಅಮೇರಿಕಾದ ಒತ್ತಡದ ನಂತರ ಭಾರತ ಅದನ್ನು ಕಡಿಮೆ ಮಾಡ್ತಾ ಬಂದಿದೆ. ಎಟ್ ಪ್ರೆಸೆಂಟ್ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ $119 ದಾಟಿದ್ದು
ರೂಪಾಯಿ ಮೌಲ್ಯ 93ಕ್ಕೆ ಕುಸಿದಿದೆ. ಇಂತಹ ಕಷ್ಟದ ಸಮಯದಲ್ಲಿ ಭಾರತದ ತೈಲ ಶುದ್ಧೀಕರಣ ಘಟಕಗಳಿಗೆ ಕಚ್ಚಾ ತೈಲದ ಅಗತ್ಯವಿದೆ. ಅಮೆರಿಕ ಭಾರತದ ಮೇಲೆ ಒತ್ತಡ ಹೇರ್ತಾ ಇದೆ. ಇದೇ ವಿಷಯಗಳ ಕುರಿತು ಚರ್ಚೆ ಮಾಡೋದಕ್ಕೆ ಈ ಸಭೆಯನ್ನು ನಡೆಸಲಾಯಿತು. ದೋವೆಲ್ ಅವರು ಈ ಸಭೆಯಲ್ಲಿ ಪ್ರಮುಖ 3 ಅಂಶಗಳನ್ನು ಇಲ್ಲಿ ಮಂಡಿಸ್ತಾರೆ. ವೀಕ್ಷಕರೇ, ಈ ಸಭೆಯ ಮೊದಲ ಅಂಶ ಅಂದರೆ ಟ್ರಸ್ಟ್, ನಂಬಿಕೆ. ನೋಡಿ, ಅಮೇರಿಕಾಗೂ ಈಗೊಂದು ವಿಷಯ ಅರ್ಥ ಆಗಿದೆ. ಚೀನಾವನ್ನು ಯಾವತ್ತಿಗೂ ಕೂಡ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ. ಚೀನಾ ಬಿಟ್ಟರೆ ಅತಿ ಹೆಚ್ಚು ಮ್ಯಾನ್ ಪವರ್ ಇರುವಂತಹ ದೇಶ ಅಂದರೆ ಭಾರತ. ಸೊ ಅಮೇರಿಕಾದ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಭಾರತದೊಂದಿಗೆ ಜಂಟಿಯಾಗಿ ಅಭಿವೃದ್ಧಿಪಡಿಸೋದಕ್ಕೆ ಮತ್ತು ವರ್ಗಾಯಿಸೋದಕ್ಕೆ ಈ ಸಭೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸಭೆಯಲ್ಲಿ ಸೆಮಿಕಂಡಕ್ಟರ್ಗಳು, ಕೃತಕ ಬುದ್ಧಿಮತ್ತೆ ಅಂದರೆ AI, ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು ರಕ್ಷಣಾ ಉತ್ಪಾದನೆಯ ಬಗ್ಗೆ ಗಂಭೀರ ಚರ್ಚೆಗಳು ನಡೆದಿದೆ. ಅಮೇರಿಕಾದ ಮೈಕ್ರಾನ್ ಕಂಪನಿ ಈಗಾಗಲೇ ಗುಜರಾತ್ನಲ್ಲಿ ಸ್ಥಾಪನೆ ಆಗಿದೆ. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸೆಮಿಕಂಡಕ್ಟರ್ಗಳ ಉತ್ಪಾದನೆ ಆರಂಭ ಆಗಿದೆ. ಅಲ್ಲದೆ ಅಮೇರಿಕಾದ ಸ್ಪೇಸ್ ಫೋರ್ಸ್ ಈಗಾಗಲೇ ಭಾರತದೊಂದಿಗೆ ಕೆಲಸ ಕೂಡ ಮಾಡ್ತಾ ಇದೆ. ಭವಿಷ್ಯ ತೈಲದ ಮೇಲಲ್ಲ, ಬದಲಿಗೆ ಸಿಲಿಕಾನ್ ಮೇಲೆ ನಿಂತಿದೆ ಅಂತ ಅಮೇರಿಕ ರಾಯಭಾರಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇನ್ನು ಈ ಸಭೆಯ 2ನೇ ಅಂಶ ಅಂದರೆ ಇಂಡೋ ಪೆಸಿಫಿಕ್ ಪ್ರದೇಶದ ಭದ್ರತೆ. ಚೀನಾ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದೆ. ಭಾರತೀಯ ಆಸ್ತಿಗಳ ವಿರುದ್ಧ ತನ್ನ ಆಯುಧಗಳು ಸಿದ್ಧವಾಗಿದೆ ಅಂತ ಹೇಳ್ಕೊಳ್ತಾ ಇದೆ. ಚೀನಾ ಮತ್ತು ಪಾಕಿಸ್ತಾನದ ಪರಸ್ಪರ ಗುಪ್ತಚರ ಮಾಹಿತಿಯನ್ನು ಹಂಚಿಕೊಳ್ತಾ ಇರೋದು ಈಗ ಕನ್ಫರ್ಮ್ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಮತ್ತು ಅಮೆರಿಕದ ಮಿಲಿಟರಿ ಸಮನ್ವಯವನ್ನು ನೈಜ ಸಮಯದಲ್ಲಿ ಅಪ್ಗ್ರೇಡ್ ಮಾಡೋದು ಅಗತ್ಯ ಆಗಿದೆ. ಕ್ವಾಡ್ ಸಂಘಟನೆ ಕೇವಲ ರಾಜತಾಂತ್ರಿಕ ವೇದಿಕೆಯಾಗಿ ಉಳಿದಿದೆ. ಇವತ್ತು ಮಿಲಿಟರಿ ಮೈತ್ರಿಯಾಗಿ ಬದಲಾಗಬೇಕಾದಂತಹ ಅಗತ್ಯ ಕೂಡ ಇದೆ. 3ನೇ ಅಂಶ ಅಂದರೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ. ಪಾಕಿಸ್ತಾನ ತನ್ನ ಪಶ್ಚಿಮ ಗಡಿಯಲ್ಲಿ ಯುದ್ಧ ಎದುರಿಸ್ತಾ ಇದೆ. ಕಾಬೂಲ್ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿದೆ. ಪಾಕಿಸ್ತಾನದ ವಿಘಟನೆಯು ಭಾರತದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಈ ವಿಷಯದಲ್ಲಿ ಅಮೆರಿಕ ನಿಲುವು ಭಾರತಕ್ಕೆ ತುಂಬ ಮುಖ್ಯ ಆಗುತ್ತೆ ವೀಕ್ಷಕರೇ. ಈಗ ಭಾರತ ಮತ್ತು ಅಮೆರಿಕದ ಈ ರಹಸ್ಯ ಸಭೆಯಿಂದ ರಷ್ಯಾ ಸ್ವಲ್ಪ ಮಟ್ಟಿಗೆ ಆತಂಕಕ್ಕಂತೂ ಒಳಗಾಗಿದೆ. ನವದೆಹಲಿಯಲ್ಲಿರುವಂತಹ ರಷ್ಯಾದ ರಾಯಭಾರಿಯು ಸಾರ್ವಜನಿಕವಾಗಿ ಮಾತಾಡಿ ಭಾರತ ಮತ್ತು ರಷ್ಯಾದ ಸಹಕಾರವು ಅಡೆತಡೆ ಇಲ್ಲದೆ ಮುಂದುವರಿಯುತ್ತೆ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಜಗತ್ತಿನ ಪ್ರತಿಯೊಂದು ಶಕ್ತಿಯು ಭಾರತದ ಪ್ರತಿಕ್ರಿಯೆಗೆ ಕಾಯ್ತಾ ಇದೆ. ಇವತ್ತು ಅಜಿತ್ ದೋವೆಲ್ ಅವರು ಇಂತಹ ಸಭೆಗಳಲ್ಲಿ ಬಹಳ ಜಾಗರೂಕತೆಯಿಂದ ಪದಗಳನ್ನು ಬಳಸ್ತಾರೆ. ಇದು ಒಂಥರ ಸ್ಟ್ರಾಟಜಿ ಅಂತ ಹೇಳ್ಬೋದು. ಇದರಿಂದ ಭಾರತದ ಎದುರಾಳಿಗಳಿಗೆ ಭಾರತದ ಪಕ್ಕಾ ನಿಲುವೇನು ಅನ್ನೋದು ಗೊತ್ತಾಗೋದೇ ಇಲ್ಲ. ಆದರೆ ಈಗಿನ ಯುದ್ಧದ ಪರಿಸ್ಥಿತಿಯಲ್ಲಿ ಅಸ್ಪಷ್ಟತೆ ಅನ್ನೋದು ತುಂಬ ಅಪಾಯಕಾರಿ ಕೂಡ ಆಗಬಹುದು. ಆದ್ದರಿಂದ ಭಾರತ ರಷ್ಯಾವನ್ನು ಸಂಪೂರ್ಣವಾಗಿ ಕೈ ಬಿಡದೇ ಇದ್ದರೂ ತನ್ನ ಭವಿಷ್ಯದ ಹಿತದೃಷ್ಟಿಯಿಂದ ತೈಲದಿಂದ ಸಿಲಿಕಾನ್ ಕಡೆಗೆ ತನ್ನ ಗಮನವನ್ನು ಹರಿಸ್ತಾ ಇದೆ. ಯುರೇಷಿಯಾಕ್ಕಿಂತ ಇಂಡೋ ಪೆಸಿಫಿಕ್ ಪ್ರದೇಶ ಭಾರತಕ್ಕೆ ತುಂಬ ಮುಖ್ಯ ಆಗುತ್ತೆ ವೀಕ್ಷಕರೇ. ಮುಂದಿನ 50 ವರ್ಷಗಳ ಕಾಲ ಜಗತ್ತನ್ನು ಆಳುವ ತಂತ್ರಜ್ಞಾನ ಚರ್ಚೆಯಲ್ಲಿ ಭಾರತ ಇನ್ನೂ ಹೊರಗಿನಿಂದ ನೋಡೋದಿಲ್ಲ, ಬದಲಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಜಾಗದಲ್ಲಿರುತ್ತೆ. ಇವತ್ತು ಸೆಮಿಕಂಡಕ್ಟರ್, ತೈಲ, ಚೀನಾ, ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನದ ಕುರಿತು ಈ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರಗಳೇನಿದೆ, ಇದು ಮುಂದಿನ 10ರಿಂದ 20 ವರ್ಷಗಳ ಕಾಲ ಭಾರತದ ಪಥ ಅಂದರೆ ಭಾರತ ಯಾವ ಹಾದಿಯಲ್ಲಿದೆ ಅನ್ನೋದನ್ನು ನಿರ್ಧಾರ ಮಾಡಲಿದೆ. ಸರ್ಗಿಯೋ ಗೋರ್ ಅವರು ಇದನ್ನು ಅತ್ಯಂತ ಫಲಪ್ರದ ಸಭೆ ಅಂತ ಕರೆದಿದ್ದು ಇದೇ ಕಾರಣಕ್ಕೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.